Hey guys, Assalamualaikum, Namaskara. Welcome back to our channel. So let's see how to make South Indian style ವೆಜ್ ಸಾಂಬಾರ್ ಅಂತ ಹೇಳಿಬಿಟ್ಟು ನಾನೇನೇನು ವೆಜ್ಜಸ್ ತೊಗೊಂಡಿದ್ದೀನಿ ಅಂತಂದರೆ ನೂಕಲ್ಲು, ಬೀನ್ಸು, ಕ್ಯಾರೆಟು, ಡ್ರಮ್ ಸ್ಟಿಕ್ ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊಗಳನ್ನು ಕಟ್ ಮಾಡಿಕೊಂಡಿದ್ದೀನಿ ಆ್ಯಂಡ್ ಬಂದು ಆನಿಯನ್ ಕೂಡ ಕಟ್ ಮಾಡಿಕೊಂಡಿದ್ದೀನಿ. ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಹಾಗೆ ಬಂದು ಕೊರಿಯಂಡರ್ ಕೂಡ ತೊಗೊಂಡಿದ್ದೀನಿ. ಸೊ ಒಂದು 10 ರೂಪೀಸ್ದು ಸಾಂಬಾರ್ ಪೌಡ್ರ್ ಬರುತ್ತಲ್ಲ ಅದೊಂದು ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಎಲ್ಲ ವೆಜ್ಜಸ್ಸು ವಾಟ್ರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡು ಆದಮೇಲೆ ಬಂದು ಏನೇನು ಮಾಡೋದು ಅಂತ ಲೈನಾಗೆ ನೋಡ್ತಾ ಹೋಗೋಣ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ನಾನು ಒಂದು ಸೈಡಿಗೆ ಒಂದು ಕುಕ್ಕರಲ್ಲಿ ಏನು ಮಾಡಿದ್ದೀನಿ ಅಂದರೆ ತೊಗರಿಬೇಳೆ ಬರುತ್ತಲ್ವ, ತೊಗರಿಬೇಳೆ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಅರಿಶಿನ ಈ 4 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡೋಂಗಿಲ್ಲ. ಸೊ ನೋಡಿ ನೀಟಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಆದಮೇಲೆ ಓಪನ್ ಮಾಡಿ ನೋಡ್ತಿದ್ದೀನಿ, ಈ ಥರ ಬಾಯ್ಲ್ ಆಗಿದೆ. ಸೊ ಹ್ಯಾಂಡ್ ಬ್ಲೆಂಡರ್ ಬರುತ್ತಲ್ವ, ಲೈಕ್ ವಿಸ್ಕರು, ಅದು ತೊಗೊಂಡು ನಾವು ಎಲ್ಲ ಬೇಳೆ ಬಂದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಲೈಕ್ ದಿಸ್. ಈ ಥರ ಮಾಡ್ಕೊಂಡಾದ್ಮೇಲೆ ಆ ಟೊಮೊಟೊಸ್ ಎಲ್ಲ ನೀಟಾಗಿ ಫುಲ್ಲು ಲೈಕ್ ಗ್ರೈಂಡ್ ಮಾಡೋ ಥರ ಹಾಕಬೇಕು. ಅಲ್ಲಿಗಂಟ ಮಾಡ್ಕೊಳ್ಳೋಣ. ಅಲ್ಲಿಗಂಟ ಮಾಡಿಕೊಂಡು ನಾವು ಅದನ್ನು ಎತ್ತು ಸೈಡಿಗೆ ಇಕ್ಕೊಳ್ಳೋಣ. ನೆಕ್ಸ್ಟ್ ಹಾಗೆ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ ಹೀಟ್ ಆಗೋವಂಥ ವೆಯ್ಟ್ ಮಾಡಿಬಿಟ್ಟು ನಾನು 1.5 ಸ್ಪೂನಷ್ಟು ಬಂದು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಅದು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಆಯಿಲು ಕೂಡ ಚೆನ್ನಾಗಿ ಹೀಟ್ ಆಗೋ ಗಂಟ ವೆಯ್ಟ್ ಮಾಡೋಣ. ಆಯಿಲ್ ಕೂಡ ಚೆನ್ನಾಗಿ ಹೀಟ್ ಆದಮೇಲೆ ಬಂದು ನಾವು ಸಾಸಿವೆ ಬರುತ್ತಲ್ವ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಹೀಟ್ ಆಗೋ ಗಂಟ ವೆಯ್ಟ್ ಮಾಡೋಣ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಬಂದು ನಾವು ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಕರಿ ಲೀವ್ಸ್ ಆ್ಯಡ್ ಆದಮೇಲೆ ಬಂದು ರೆಡ್ ಚಿಲ್ಲಿ ಬರುತ್ತಲ್ವ, ಆ ರೆಡ್ ಚಿಲ್ಲಿನೂ ಕೂಡ ಬಂದು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಅದಾದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ ಆ್ಯಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಗ್ರೀನ್ ಚಿಲ್ಲಿ ಬೇಕು ನಮಗೆ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ದೆನ್ ಬಂದು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ವೆಜ್ಜಸ್ಸು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ವೆಜ್ಜಸ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹಾಗೆ ಬ್ಯಾಕ್ ಟು ಬ್ಯಾಕ್ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಆ್ಯಡ್ ಆದಮೇಲೆ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಆಗಿದ ತಕ್ಷಣ ನಿಮಗೆ ಸಾಲ್ಟ್ ಎಷ್ಟು ಬೇಕು, ಲೈಕ್ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ನನಗೆ ಬಂದು 2 ಟೇಬಲ್ ಸ್ಪೂನಷ್ಟು ಬೇಕಾಗಿತ್ತು, ನಾನು ಆ್ಯಡ್ ಮಾಡಿಕೊಂಡೆ. ಹಾಗೆ ಕೊರಿಯಂಡರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ, ಟರ್ಮರಿಕ್ ಪೌಡ್ರು, ಈ 3 ಪೌಡ್ರಸ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಹಾಗೆ ನಾವು ಕೊರಿಯಂಡರ್ ಕೂಡ ಹಾಕಿಬಿಡೋಣ. ಕೊರಿಯಂಡರ್ ಆದಮೇಲೆ ಸಾಂಬಾರ್ ಪೌಡ್ರು ಬರುತ್ತಲ್ಲ, ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ದೆ, ಆ ಸಾಂಬಾರ್ ಪೌಡ್ರು ಕೂಡ ಆ್ಯಡ್ ಮಾಡಿಕೊಂಡು ನಾವು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಸ್ವಲ್ಪ ಹೆಂಗಿದೆ ಅಂತ ಹೇಳಿಬಿಟ್ಟು. ಲೈಕ್ ಸಾಲ್ಟ್ ಕಮ್ಮಿ ಇದ್ದರೆ ಜಾಸ್ತಿ ಇದ್ದರೆ ಏನು ಸೆಟಲ್ ಮಾಡ್ಕೋಬೇಕು, ಎಲ್ಲನೂ ಕೂಡ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಂಡು ಆದಮೇಲೆ ನೀವು ಲೈಕ್ ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡೋಣ. ಅದರಿಂದ ನೀರು ಬರುತ್ತಲ್ವ, ಆ ನೀರು ಬರೋ ಗಂಟ ವೆಯ್ಟ್ ಮಾಡಿಬಿಟ್ಟು ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬೇಳೆ ಬಂದು ಅದಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಸೈಡಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನೆಸೋಕೆ ಇಕ್ಕೋಬೇಕು ಅಂತ ಹೇಳಿದ್ದೆ. ಮುಂದೆ ಒಂದು ಆ್ಯಡ್ ಮಾಡಿದ್ದೀನೋ ಏನೋ, ಐ ಥಿಂಕ್ ಐ ಫೋರ್ಗೆಟ್ ಅನಿಸುತ್ತೆ. ಸೊ ಸ್ವಲ್ಪ ಹುಣ್ಸೆಹಣ್ಣು ರಸ ಬಂದು ಹಾಕ್ಕೊಳ್ಳೋಣ. ಹುಣ್ಸೆಹಣ್ಣು ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಕ್ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಹೇಳಬೇಕಾಗಿತ್ತು, ಹುಣ್ಸೆಹಣ್ಣು ಬಂದು ಫಸ್ಟೇ ನೆನೆಯೋಕೆ ಇಕ್ಕೋಬೇಕು, ನಾನು ಮರ್ತೋಗಿದ್ದೀನಿ ಅನಿಸುತ್ತೆ. ಸೊ ಅದು ಫಸ್ಟೇ ಬಂದು ಹುಣ್ಸೆಹಣ್ಣು ಇಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹುಣ್ಸೆಹಣ್ಣು ರಸ ಆದಮೇಲೆ. ದೆನ್ ಬಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ನೋಡಿಬಿಟ್ಟು ಆ ಕುಕ್ಕರ್ ಲಿಡ್ನ ಬಂದು ಕ್ಲೋಸ್ ಮಾಡಿಬಿಡೋಣ ನಾವು. ಹಾಗೆ ಬಂದು ನಾನು ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೆ, ರೈಸ್ ಮಾಡ್ಕೊತಿದ್ದೀನಿ. ರೈಸ್ ಜೊತೆಗೆ ನೀವು ಹಾಟ್ ಸಾಂಬಾರು ಬಂದು ಸರ್ವ್ ಮಾಡ್ಕೊತೀನಿ. ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿಬಿಡಿ. ಸೊ ಫೈನಲಿ ನಮ್ಮ ಸಾಂಬಾರು ಬಂದು ರೆಡಿ ಆಗಿದೆ ಆಫ್ಟರ್ 2 ವಿಷಲ್ಸು. ಬಿಕಾಸ್ ಬೇಳೆ ಫಸ್ಟೇ ಬೆಂದಿರುತ್ತೆ. ಸೊ ಬರೀ ವೆಜ್ಜಿಸ್ಗೆ ಮಾತ್ರ 2 ವಿಷಲ್ಸ್ ಅಷ್ಟೇ. ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಬಂದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಟ್ ಸಾಂಬಾರು ಹೇಗೆ ಕಾಣಿಸ್ತಿದೆ ಅಂತ. ಇದು ಒಂದು ನೀವು ಇಡ್ಲಿ ದೋಸೆ ಜೊತೆಗೂ ಕೂಡ ತೊಗೋಬೋದು ಆ್ಯಂಡ್ ರೈಸ್ ಜೊತೆಗೂ ತೊಗೋಬೋದು. ಆ್ಯಸ್ ಯೋ ವಿಶ್, ನೀವು ಯಾವುದ್ರ ಜೊತೆಗೆ ಬೇಕಾದರೂ ತೊಗೋಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾಲ್ಕು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳೋದನ್ನ ಮರಿಬೇಡಿ.
and thanks for watching. See you in another videos. Bye bye.